Corruption in the country from the local level to federal level. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಇಡೀ ನೇಪಾಳವನ್ನೇ ನಡುಗಿಸಿದ್ದ ಈ ಸುದಾನ್ ಗುರು ಯಾರು ಗೊತ್ತಾ? ಈತನ ಹಿನ್ನೆಲೆ ಏನು ಗೊತ್ತಾ? ನೇಪಾಳದಲ್ಲಿ ನಡೀತಾ ಇರೋ ಯುವಜನರ ರಾಷ್ಟ್ರವ್ಯಾಪಿ ಪ್ರತಿಭಟನೆಯಿಂದ ಅಲ್ಲಿನ ಸರ್ಕಾರ ಅಕ್ಷರಶಃ ನಲುಗಿ ಹೋಗಿದೆ. ಅಲ್ಲಿನ ಪ್ರಧಾನಿ KP ಓಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಪೊಲೀಸ್ ಮಿಲಿಟರಿ ಪಡೆಗಳು ಬಂದರೂ ಕೊನೆಗೆ ಸರ್ಕಾರವೇ ದಿಕ್ಕಾಪಾಲಾಗುವ ಪರಿಸ್ಥಿತಿ ಬಂದೊದಗಿದೆ. ಈ ಎಲ್ಲ ಪ್ರತಿಭಟನೆಗೆ ಪುಷ್ಟಿ ನೀಡಿತ್ತು ಆ 36 ವರ್ಷದ ವ್ಯಕ್ತಿ ನೀಡಿದ ಒಂದು ಕರೆ. ಆತ ನೀಡಿದ್ದ ಒಂದೇ ಒಂದು ಪ್ರತಿಭಟನೆಯ ಕರೆಗೆ ಓಗೊಟ್ಟು ನೇಪಾಳದ ಕೋಟ್ಯಂತರ ಜನ ತಮ್ಮ ಶಾಲಾ ಕಾಲೇಜು ಉದ್ಯೋಗ ಮನೆ ಮಠಗಳನ್ನು ಬಿಟ್ಟು ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಅದೀಗ ಪ್ರಧಾನಿ ಸೇರಿದಂತೆ ಎಲ್ಲ ರಾಜಕಾರಣಿಗಳು ಓಡಿ ಹೋಗುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ ಅಂದರೆ ತನ್ನ ಒಂದೇ ಕರೆಯಿಂದ ಹೋರಾಟಕ್ಕೆ ಅಣಿಗೊಳಿಸಿದ ಆ ವ್ಯಕ್ತಿಯ ಇಮೇಜ್ ಹೇಗಿರ್ಬೇಡ. ಸೆಪ್ಟೆಂಬರ್ 9ರಂದು ಪ್ರತಿಭಟನಾಕಾರರು ಪ್ರಧಾನಿ ನಿವಾಸಕ್ಕೆ ಬೆಂಕಿ ಇಡ್ತಾರೆ. ರಾಷ್ಟ್ರಾಧ್ಯಕ್ಷನ ಮನೆಯಲ್ಲೂ ಕೂಡ ದಾಂಧಲೆಯನ್ನು ಎಬ್ಬಿಸ್ತಾರೆ. ಆ ವ್ಯಕ್ತಿಯ ಹೆಸರು ಸುದಾನ್ ಗುರುಂಗ್. ವಯಸ್ಸು 36 ವರ್ಷ. ಆತ ನಡೆಸ್ತಾ ಇದ್ದದ್ದು ಒಂದು ಸರ್ಕಾರೇತರ ಸಂಘಟನೆ, ಆದರೆ ಅದು ಸರ್ಕಾರಕ್ಕಿಂತಲೂ ಪ್ರಬಲವಾಗಿ ಬಿಟ್ಟಿತ್ತು. ಆ ಸಂಘಟನೆ ಹೆಸರೇ ಹಮಿ ನೇಪಾಳ್. ಆರಂಭದಲ್ಲಿ ಸಣ್ಣ ಸಂಘಟನೆಯಾಗಿ ಅನಂತರದಲ್ಲಿ ಸಾಮಾಜಿಕ ಹೋರಾಟಗಳಲ್ಲಿ ತೊಡಗಿ ನೇಪಾಳದುದ್ದಕ್ಕೂ ತನ್ನ ಬೇರನ್ನು ಪಸರಿಸುತ್ತೆ. ಆತ ಈಗ ನೇಪಾಳದಲ್ಲಿ ಯೂತ್ ಐಕಾನ್. ಸುಮಾರು 10 ವರ್ಷಗಳಿಂದ ಆತ ಪ್ರಮುಖ ಹೋರಾಟಗಾರನಾಗಿ ಗುರುತಿಸಿಕೊಂಡಿರುತ್ತಾನೆ. ತಮ್ಮ ಹಮಿ ನೇಪಾಳ್ ಎಂಬ ಸಂಘಟನೆಯ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಒಂದು ಕರೆ ಕೊಟ್ಟರೆ ಸಾಕು, ವಿದ್ಯಾರ್ಥಿಗಳು ಯುವಜನರು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಬೀದಿಯಲ್ಲಿ ಪ್ರತಿಭಟನೆಗಿಳಿತಾರೆ. ಈಗ ನೇಪಾಳದಲ್ಲಿ ನಡೀತಾ ಇರೋ ಭ್ರಷ್ಟಾಚಾರ ಹಾಗೂ ಸಾಮಾಜಿಕ ಜಾಲತಾಣಗಳ ಬ್ಯಾನ್ ವಿರುದ್ಧದ ಹೋರಾಟಕ್ಕೂ ಮುನ್ನ ಈತ ತನ್ನ NGO ಮೂಲಕ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೂ ಈ ಪ್ರತಿಭಟನೆಯೆಲ್ಲ ಪಾಲ್ಗೊಳ್ಳಬೇಕು, ಎಲ್ಲರೂ ಯೂನಿಫಾರ್ಮ್ ಧರಿಸಬೇಕು, ಹಾಗೆ ಕಾಲೇಜುಗಳ ಬ್ಯಾಗನ್ನು ತಮ್ಮ ಜೊತೆಯಲ್ಲಿಟ್ಟುಕೊಂಡು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು, ಇದು ಶಾಂತಿಯುತ ಪ್ರತಿಭಟನೆ ಆಗಬೇಕು ಅಂತ ಕರೆ ಕೊಟ್ಟಿದ್ದಷ್ಟೇ. ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ಕೈ ಮೀರುವಂತೆ ಹೋರಾಟ ನಡೆಸ್ತಾರೆ. ಅಷ್ಟಕ್ಕೂ ಈ ಸುದಾನ್ ಗುರುಂಗ್ ಯಾರು? ಈತ ನೇಪಾಳದ ಉಪ ಪದವೀಧರ ಈವೆಂಟ್ ಮ್ಯಾನೇಜರ್ ಆಗಿ ತನ್ನದೇ ಸ್ವಂತ ಕಂಪನಿ ನಡೆಸಿಕೊಂಡಿದ್ದ. ಆದರೆ 2015ರಲ್ಲಿ ನೇಪಾಳದಲ್ಲಿ ಸಂಭವಿಸಿದ ಭೂಕಂಪ ಈತನ ಜೀವನವನ್ನು ಬುಡಮೇಲಾಗಿಸುತ್ತೆ. ಈ ಭೂಕಂಪದಲ್ಲಿ ತನ್ನ ಪುತ್ರಿಯನ್ನು ಕಳೆದುಕೊಳ್ತಾನೆ. ಈ ದುಃಖದಿಂದ ಹೊರಬಂದ ಈತ ಭೂಕಂಪಕ್ಕೆ ಬಲಿಯಾದವರ ಕುಟುಂಬಸ್ಥರಿಗೆ ಸರ್ಕಾರದಿಂದ ನೆರವನ್ನು ಒದಗಿಸಿಕೊಡುವ ಸಾಮಾಜಿಕ ಕಾರ್ಯಕ್ಕೆ ಕೈ ಹಾಕ್ತಾನೆ. ಅದೇ ಕಾರಣಕ್ಕೆ ಈತ ಹಮಿ ನೇಪಾಳ್ ಎಂಬ ಸಂಘಟನೆಯನ್ನು ಹುಟ್ಟು ಹಾಕ್ತಾನೆ. ಈಗಲೂ ಈತನೇ ಆ ಸರ್ಕಾರೇತರ ಸಂಘಟನೆಯ ಅಧ್ಯಕ್ಷ. ಭ್ರಷ್ಟಾಚಾರಿಗಳನ್ನು ಒದ್ದೋಡಿಸುವಲ್ಲಿ ನೇಪಾಳ ಯಶಸ್ವಿಯಾಗಿದೆ. ದೇಶದಾದ್ಯಂತ ಮುಗಿಲೆದ್ದ ಆಕ್ರೋಶ ಯಾವಾಗ ತಣ್ಣಗಾಗತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಈ ರೀತಿಯ ಇನ್ಫಾರ್ಮೇಟಿವ್ ವಿಚಾರಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.